ನನ್ನ ಅಧಿಕಾರ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಹಾಜಿ ಅನ್ಸರ್ ಖಾನ್. ಅಧಿಕಾರ ದುರುಪಯೋಗ ಮಾಡುವುದು ನಾನಲ್ಲ. ರೂಹಿದ್ರವರ ಪತ್ರಿಕಾಗೋಷ್ಠಿಗೆ ತಿರುಗೇಟು ನೀಡಿದ ಅನ್ಸರ್ ಖಾನ್. ನಾನು ಎಂದಿಗೂ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿಲ್ಲ. ನನ್ನ ಅವಧಿಯಲ್ಲಿ ಒಂದು ಅಕ್ರಮ ನಡೆದಿದ್ದರೆ ನಾನು ತಲೆಬಾಗಿಸುತ್ತೇನೆ ಎಂದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಸದರಿ ಗ್ರಾಮದ ರೋಹಿತ್ ಹಾಗೂ ಅವರ ತಂಡದವರಿಗೆ ತಿರುಗೇಟು ನೀಡಿದರು. ಮುರುಗಮಲ್ಲ ಗ್ರಾಮದ ಅಧ್ಯಕ್ಷರ ಕೊಠಡಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ರಾಜ್ಯ ಸರ್ಕಾರ ಗಾಂಧಿ ಪುರಸ್ಕಾರ ಪ್ರಶಸ್ತಿ ನೀಡಿದೆ. ಪಂಚಾಯತಿ ಹಾಗೂ ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುವವರಿಗೆ ಇದೇ ಒಂದು ತಕ್ಕ ಉತ್ತರ ಎಂದು ವಿವರಿಸಿದರು. ಪಕ್ಷಾತೀತವಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳ ಅಭಿವೃದ್ಧಿಗೆ ಪಂಚಾಯತಿ ಅಧಿಕಾರಿಗಳು ಹಾಗೂ ನಾನು ಸಹಕರಿಸುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದರು. ಅನ್ಸರ್ ಖಾನ್ ಅವರು ಸಹ ಮುರುಗಮಲ್ಲ ಗ್ರಾಮಕ್ಕೆ ಸೇರಿದ ಮಶಾಣ ಜಮೀನು ಸಹ ಮಾರಿಕೊಳ್ಳುತ್ತಿದ್ದಾರೆ ಎಂಬ ಈ ಮೇಲ್ಕಂಡ ವಿಷಯಕ್ಕೆ ಮಾನ್ಯ ಕಂದಾಯ ಸಚಿವರಿಗೆ ಕೃಷ್ಣ ಬೈರೇಗೌಡ ಏನು ಲಿಖಿತ ರೂಪದಲ್ಲಿ ಕಳಿಸಿರ್ತಾರೆ, ಅದು ವಿಚಾರ ಫಸ್ಟೇ ತಿಳಿಸಿದ್ದೀನಿ. ಅದು ತಾಲೂಕ್ ಪಂಚಾಯತಿಗೆ ಬಂದು ತಾಲೂಕ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಗೆ ಬಂದಿರ್ತದೆ. ತಾಲೂಕ್ ಪಂಚಾಯತಿಯಿಂದ ಏನು ಆದೇಶ ಇರುತ್ತೆ ಆ ಆದೇಶ ಪ್ರಕಾರ ಏನು ನಮ್ಮ ಮೇಲೆ ದಾವೆ ಸಲ್ಲಿಸಿದ್ದಾರೆ ಅವರಿಗೆಲ್ಲನೂ ಸಲ್ಲಿಸಿರ್ತೀವಿ, ಪತ್ರಗಳ ಮುಖಾಂತರ ಅವ್ರು ಸಲ್ಲಿಸಿರುತ್ತೇವೆ. ಅವರು ಹಿಂಬರಹ ಕೊಡಬೇಕು. ಅವರು ಖಾಲಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಏನು ಅವರು ಆರೋಪಗಳು ಮಾಡಿದ್ದಾರೆ ಆ ಆರೋಪಗಳ ಯಾವೊಂದೂ ದಾಖಲೆಗಳನ್ನು ಕೊಟ್ಟಿರಲ್ಲ. ಆದ ಕಾರಣ 7 ದಿವಸ ಒಳಗಡೆ ದಾಖಲೆಗಳನ್ನು ಸಲ್ಲಿಸಬೇಕಂತ ಒಂದು ಆದೇಶವನ್ನು ಮಾಡಿರ್ತಾರೆ. ಆ ವಿಚಾರವಾಗಿ ರೂಹಿತ್ ಅವರು ಅಧಿಕಾರದಲ್ಲಿ ಅವರೇ ಇದ್ದಾರೆ, ಎಲ್ಲ ಇದ್ದಾರೆ, 7 ದಿವಸದಲ್ಲಿ ಕೊಡಿ ಅಂದರೆ ಕೊಡೋಕ್ಕಾಗುತ್ತಾ ಅಂದರೆ ಅವರು ಪ್ರಶ್ನೆ ಮಾಡ್ತಾರೆ. ಆರೋಪ ಮಾಡೋದು ಹೆಂಗೆ? ರೂಹಿತ್ LLB ಓದಿ ರೂಹಿತ್ ಅವರೇ ಆರೋಪ ಮಾಡೋ ಮೊದಲು ಬರೀ ಮಾತಲ್ಲಲ್ಲ, ಎಲ್ಲ ದಾಖಲೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ಆರೋಪ ಮಾಡೋದು. ಯಾಕಂದ್ರೆ ನೀವು LLB ಅಂತ ಇದ್ದೀರಲ್ಲ, ಕೈಯಲ್ಲಿ ಹಿಡ್ಕೊಂಡು ಆರೋಪ ಮಾಡಬೇಕು. ಅವ್ರು ಅಧಿಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದು ಕೊಡೋದಿಲ್ಲ ಅಂತಾರೆ. ಇನ್ನೊಂದು ಅವ್ರು ದೌರ್ಜನ್ಯ ಮಾಡಿದ್ದಾರೆ, ಅಧಿಕಾರದಲ್ಲಿ ಇದ್ದೇ ಅಧಿಕಾರ ಬಿಟ್ಟು ಹಿಡಿದ ಮೇಲೆ ಮಾಡ್ತೀನಿ ಅಂತ. ನಾನು ಏನು ಹೇಳಿದ್ದೆ ಅಂದರೆ, ಅಧಿಕಾರದಲ್ಲಿದ್ದು ದೌರ್ಜನ್ಯ ಮಾಡ್ತಾ ಇದ್ದಾರೆ, ದೌರ್ಜನ್ಯ ತೋರಿಸ್ತಾ ಇದ್ದಾರೆ ಅಂದಿದ್ದಕ್ಕೋಸ್ಕರ ನಾನು ಅಧಿಕಾರದಲ್ಲಿದ್ದೀರಪ್ಪ, ಅಧಿಕಾರ = CM ಥರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂದರೆ ನಾನು ಏನು ಅಧಿಕಾರದಲ್ಲಿದ್ದು ನಾನು ಏನು ಮಾಡೋದಿಲ್ಲ. ಅಧಿಕಾರ ಆದಮೇಲೆ ಬೇಕಾದರೆ ನಾನು ಮಾಮೂಲಿ ಮನುಷ್ಯ ಇದ್ದಾಗ ಏನಿದೆ ಅದರ ಬಗ್ಗೆ ನಾನು ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಅಧಿಕಾರದಲ್ಲಿದ್ದೀನಿ, ನಾನು ಬಲದಲ್ಲಿದ್ದೀನಿ, ನನ್ನ ಜೊತೆಯಲ್ಲಿದ್ದಾರೆ, ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಎಲ್ಲ ನೀನು ಹೇಳ್ದಂಗೆ ನಾನು ಹೇಳ್ತಾ ಇಲ್ಲ. ಮತ್ತೆ ನೀನು ವಾದ ಮಾಡ್ತೀಯ, ಆವತ್ತು ವಾಟ್ಸಪ್ ಇತ್ತಾ ಏನು ಅಂತ. ಆನ್ಲೈನ್ ಇರೋದು, ಆನ್ಲೈನಲ್ಲಿ ಕಂಪ್ಯೂಟರಲ್ಲಿ ಫೀಡ್ ಆಗಿರುತ್ತೆ. 8 ಗಂಟೆಗೆ ಯಾವ ವಾಟ್ಸಪ್ ಇತ್ತು, 10 ಗಂಟೆಗೆ ಯಾವ ವಾಟ್ಸಪ್ ಇತ್ತು. ನೀನು ಮಾಡಿರೋ ಕೆಲಸಕ್ಕೆ ನಾವು 2 ದಾರಿಗಳಿಗೆ ಅಡ್ಡ ಪಡಿಸ್ತಾ ಇದ್ದರೆ ಅದು ಇದು ಮಾಡಿದ್ದೀರಾ, ನಮ್ಮ ದಾರಿಗೆ ಮಾಡಿಲ್ಲ ಅಂತ ಹೇಳ್ತೀರ. ಆಯಿತು. PDO ಅವರು ಸುಮಾರು 5 ವರ್ಷಗಳಿಂದ ಇದ್ದಾರೆ ಅಂತೀಯ, ಸಂತೋಷದ ಮಾತು. ಅವ್ರ ಮೇಲೆ ಪ್ರಶ್ನೆ ಮಾಡೋಕ್ಕೆ ಹೋದಾಗ ನಮ್ಮ ಮೇಲೆ FIR ದಾಖಲೆ ಮಾಡ್ತೀರಾ ಅಂತ ಹೇಳ್ತೀಯ ನೀನು. ಅವರು 5 ವರ್ಷದಿಂದ ಎಷ್ಟು ಜನರ ಮೇಲೆ PDO ಅವರು FIRಗಳನ್ನು ದಾಖಲಿಸಿದ್ದಾರೆ ಅದು ಉತ್ತರ. 25 ವರ್ಷಗಳಿಂದ ಅನ್ಸರ್ ಇದ್ದಾರೆ ಅಂತಾರೆ. ನಾನಿರೋದು ಎಷ್ಟು ವರ್ಷಗಳಿಂದ ಅಂತ ತಿಳ್ಕೊಂಡು ಮಾತಾಡ್ತೀನಿ. PDO ಸುರೇಶ್ ಅವರು 2 ಕಡೆ ಗಾಂಧಿ ಪುರಸ್ಕಾರ ತಗೊಂಡಿದ್ದಾರೆ. ಅವ್ರು ಮಾಡಿರೋ ಕೆಲಸಗಳಿಂದ ಗಾಂಧಿ ಪುರಸ್ಕಾರ ಸುಮ್ಮನೆ ಬರುತ್ತೆ. ಅವ್ರು ಮಾಡಿರೋ ಕೆಲಸ ಗಾಂಧಿ ಪುರಸ್ಕಾರ. ಬಿಲ್ ಕಲೆಕ್ಟರು ಸ್ಥಳೀಯರಾಗಿ ಒಂದು 20-25 ವರ್ಷ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಪಂಚಾಯತಿ ನಡ್ಸ್ಕೊಂಡು ಹೋಗಿದ್ರೆ ಆಗುತ್ತಂತೆ ನಾನು ಇವಾಗ ಹೇಳಲ್ಲ. ಈಗ ನೀವು ಕೊಡ್ತಾರೆ ಟ್ಯಾಚರಲ್ಲಿ ಬೇರೆ ಕಡೆ ಅವ್ರು ಹೋದ್ರೆ ಬೇರೆಯವ್ರು ಬರ್ತಾರಲ್ಲ, ಆವಾಗ ಜನರಿಗೆ ಗೊತ್ತಾಗುತ್ತೆ ಯಾರು ಎಷ್ಟು ವರ್ಷ ನಮ್ಮ ಮುರುಗಮಲ್ಲಲ್ಲಿ ಕೆಲಸ ಮಾಡಬಹುದು ಅಂತ. ಇನ್ನೊಂದು ಮಾತು, ಅಧಿಕಾರಿಗಳಿಗೆ ಧೈರ್ಯ ತುಂಬಿ ಅಧ್ಯಕ್ಷರಾದವರು
ಯಾವ ಒಂದಕ್ಕೂ ನಮ್ಮ ಮಾತು ಕೇಳ್ತಾ ಇಲ್ಲ. ಕರೆಕ್ಟು ನೀವು ಹೇಳ್ತಾ ಇರೋದು. ಯಾಕಂದ್ರೆ ಧೈರ್ಯ ತುಂಬಿದ್ದೀನಿ, ಧೈರ್ಯ ತುಂಬಕ್ಕೆ ಅಂತಾನೆ ಸರ್ಕಾರ ಪರವಾಗಿ ಅವರಾಗಿರ್ತಾರೆ, ರಾಜಕೀಯ ಪರವಾಗಿ ನಮಗೆ ನೇಮಕೆ ಮಾಡಿರ್ತಾರೆ. ಯಾದಕ್ಕೆ ಅವ್ರು ಧೈರ್ಯ ಕೊಟ್ಟಿದೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಯಾರೂ ಬಂದು ನಿಮ್ಮನ್ನ ಭಯ ಪಡಿಸಿದ್ರೆ ಭಯ ಪಡಬೇಡಿ ಹೇಳಿದ್ದೀನಿ. ಇವಾಗ ಗೊತ್ತಾಗುತ್ತೆ ನನ್ನ ಫ್ರೀಡಮ್ ಮುಂಚಿತವಾಗಿ ಎಷ್ಟು ಸರ್ಕಾರಿ ಜಾಗಗಳನ್ನು ಯಾರ್ಯಾರು ಹೆಸರುಗಳಿಗೆ ಭ್ರಷ್ಟಾಚಾರಗಳು ಮಾಡಿ ಇಂಥ ಆವಾಜ್ಗಳು ಹಾಕಿ ಅವ್ರವ್ರ ಹೆಸರು ಮಾಡ್ಕೊಂಡಿರೋದು ಗೊತ್ತಾಗುತ್ತೆ ಸರ್. ಅದು ತಿಳಿಸ್ಪಡಿಸ್ತೀನಿ ಏನಂತ. ಇವಾಗ ನಮ್ಮ ಹತ್ರ 4 ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ಕರ್ಸ್ಕೊಂಡ್ರೆ 4 ಜನ 40 ಜನ. ಮೊನ್ನೆ ಪ್ರೆಸ್ ಮೀಟ್ಗೂ ಈ ಪ್ರೆಸ್ ಮೀಟ್ಗೆ ಎಷ್ಟು ಜನ ನಿಮ್ಮದಲ್ಲಿ ಇದ್ದಾರೆ ಅಂತ ನಂಗೆ ಅರ್ಥ ಆಗುತ್ತೆ. ಅವ್ರು ಹೇಳಿ ನಾವು ನಾಯಿಗಳು ಹಿಡಿಯೋಕ್ಕೆ, ಸೈಡ್ಗಳು ಹಿಡಿಯೋಕ್ಕೆ, ಮದುವೆ ಮಾಡೋಕ್ಕೆ, ಇನ್ನೊಂದಕ್ಕೆ ಅಂತ ಹೇಳಿ ಅಂತ ಅವ್ರು ಹೇಳಿ ಪ್ರೆಸ್ ಮೀಟ್ ಅಂತ ಮಾಧ್ಯಮ ಮಿತ್ರ ಹತ್ರ ನೀನು ಹೇಳಿದ್ಯಾ. ಈ ತಾಲೂಕ್ ಪಂಚಾಯತ್ ಹತ್ರ ಅವರೇ ಡೈರೆಕ್ಟ್ ಆಗಿ ಹೇಳಿದಾರಲ್ಲಪ್ಪ ಪ್ರೆಸ್ ಮೀಟಲ್ಲಿ ಇಂಥ ಕೆಲಸಕ್ಕಂತ ನಮ್ಮ ಹತ್ರ ಹಾಕ್ಕೊಂಡಿದ್ದಾರೆ, ಒಂದೇ ಪೇಜಲ್ಲಿ ನಮ್ಮ ಸಹಿಗಳು ತಗೊಂಡಿದ್ದಾರೆ ಅಂತ ಹೇಳಿದಾರಲ್ಲಪ್ಪ. ನಾನು ಹೇಳಿದ್ದೀನಾ? ಮತ್ತೆ ಏನಿದೆ 57 ಜನದಲ್ಲಿ 2 ಜನ ಡೆಡ್ ಹಾಕಿ ಸತ್ತೋಗಿರ್ತಾರೆ. 2 ಜನ 2014 4/11/14ರಲ್ಲಿ ಒಬ್ಬರು ಸತ್ತೋಗಿರ್ತಾರೆ. 4/3/24ರಲ್ಲಿ ಒಬ್ಬರು ಸತ್ತೋಗಿರ್ತಾರೆ. ದೊಡ್ಡ ಕಟ್ ಮಾತು ಹೇಳಿ ಅವ್ರ ಹೆಸರುಗಳನ್ನ ಅವ್ರು ಹೆಂಗ್ ಸಹಿ ಬಂದ್ರು ಮಾಡಿದ್ರು ಅಂತ ಅದಕ್ಕೊಂದು ಉತ್ತರ ಕೊಡು. ನೀನು ದೊಡ್ಡ ಕರ್ಮಾಕಹಳ್ಳಿಯ ಒಬ್ಬನ್ ಕರ್ಕೊಂಡು, ಚಲನಕೋಟೆ ಒಬ್ಬನ್ ಕರ್ಕೊಂಡು, ಎಲ್ಲಿ ಇವರು ಸನ್ ಆಫ್ ಇವ್ರ ಹೆಸರುಗಳು ತಕೊಂಡು ಎಲ್ಲಿ ಬದುಕೊಂಡಿದೀಯ, ಏನ್ ಮಾಡಿದೀಯ ಅಂದೆಲ್ಲ. ಇನ್ನೊಂದು ಕಂಪ್ಲೇಂಟು ಎಲ್ಲರೂ ಒಂದೇ ರೀತಿ ಕೊಟ್ಟಿದ್ದಾರೆ, ಒಂದೇ ಇದೆ ಅಂದ್ರೆ ಸರ್ಕಾರಕ್ಕೂ ಅರ್ಥ ಆಗುತ್ತೆ. ಒಂದೇ ದಿವಸ ಕೊಟ್ಟಿದ್ದೀರಿ, ಒಂದೇ ದಿವಸ ಇಷ್ಟು ಕೊಟ್ಟು ಒಂದೇ ಟೈಪ್ ಎಲ್ಲ ಕಡೆ DC-ಗೆ AC-ಗೆ. ಇನ್ನೂ ಒಂದು ವಿಷಯ ಗೊತ್ತಿದೆ, ಇನ್ನು ಸರಿಯಾಗಿ ಗೊತ್ತೇ ಇಲ್ಲ, ಸೋನಿಯಾ ಗಾಂಧೀಜಿಯವರೆಗೂ ಹೋಗಿದೆ ಅಂತ. ಸಂತೋಷ, ಹೋಗ್ಲಿ ಸೋನಿಯಾ ಗಾಂಧಿಯವ್ರಿಗೂ ಹೋಗ್ಲಿ. ಯಾಕಂದ್ರೆ ಕಾಂಗ್ರೆಸ್ ಅವರು ಪ್ರೆಸಿಡೆಂಟ್, ಅವರು ರಾಜ್ಯ ಮಟ್ಟ ಪ್ರೆಸಿಡೆಂಟ್, ರಾಷ್ಟ್ರ ಮಟ್ಟ ಪ್ರೆಸಿಡೆಂಟ್. ನಾನು ಕಾಂಗ್ರೆಸ್ ಅಲ್ಲಿ ಒಂದು ಯಾರು ಪದವಿ ತಗೊಂಡಿಲ್ಲ, ಅದು ವಜಾ ಮಾಡಲಿ ಅಂತ ಏನೋ ಕಳಿಸಿ